सब लोग, वोट करो मतदान करो, मतदान करो सब लोग, वोट करो मतदान करो, मतदान करो सब लोग। ಒಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಅರ್ಚನಾ, ನೀವು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಏನು ಉದ್ದೇಶವನ್ನು ಇಟ್ಕೊಳ್ತೀವಿ? ಸರ್, ಅಂದರೆ ಎಲ್ಲರಿಗೂ ಸಮವಸ್ತ್ರವಾಗಿ ನಾನು ಹಾಕ್ತೀನಿ. ಯಾರು ಶಾಲೆಗೆ ಬರಲ್ಲ ಅವ್ರನ್ನ ಕರ್ಕೊಬರೋ ಪ್ರಯತ್ನ ಮಾಡ್ತೀನಿ. ನೀವು ಏನಕ್ಕೋಸ್ಕರ ನಿಂತ್ಕೊಂಡಿದ್ದೀರಿ ಎಲೆಕ್ಷನ್ಗೆ? ಸ್ಕೂಲ್ನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೂ ಸಹಕಾರ ಮಾಡಬೇಕು ಅಂತ. ಸ್ಕೂಲಿನ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತೀರಾ? ನಿಜವಾಗ್ಲೂ ಬೆಳಗಿನ ಹೊತ್ತು ಸಾಕಷ್ಟು ಕ್ರೌಡ್ ಇರ್ತದೆ. ವಿದ್ಯಾರ್ಥಿಯಾಗಿ ನಿಮ್ಮ ಸ್ನೇಹಿತರಿಗೆಲ್ಲ ಸೈಲೆಂಟ್ ಆಗಿರಲಿ, ಮತ್ತು ಬೆಳಗ್ಗೆ ಓದು ಅಂತ ಅವೆಲ್ಲ ಓದಬೇಕು ಅನ್ನುವಂಥ ಸಲಹೆಗಳನ್ನ ನೀವು ನೀಡ್ತೀರಾ? ಸರ್, ಹೌದು. ಇನ್ನೂ ಹೆಚ್ಚಿನದಾಗಿ ಏನು ಹೇಳಬೇಕು ಅಂದ್ಕೊಂಡಿದ್ದೀರಿ? ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿ ಓದಬೇಕು, ಅವರು ಮುಂದೆ ಬರಬೇಕು, ಈ ಶಾಲೆ ಹೆಸರನ್ನ ಮುಂದೆ ತರಬೇಕು. ಇದು ಅಂತ ಏನಾದರೂ ಹೇಳಿದ್ರಾ? ಯಾವುದೂ ಇಲ್ಲ. ಸೇವೆಗೋಸ್ಕರ ಮತ ಕೇಳ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈ ಟೀಮ್ ಬಗ್ಗೆ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಿಂದ ಆಗಮಿಸಿರುವಂತಹ ಮೈಕ್ರೋ ಅಬ್ಸರ್ವರ್ ಶಿವರುದ್ರಪ್ಪನವರಿಂದ ಒಂದು ಸಂದರ್ಶನ. ಹೇಗನ್ನಿಸ್ತಾ ಇದೆ ನಮ್ಮ ಶಾಲಾ ಸಂಸತ್ ಚುನಾವಣೆ ಮತ್ತು ನಮ್ಮ ಪ್ರಚಾರದ ಭರಾಟೆಯ ಬಗ್ಗೆ ಸರ್? ಈ ಟೀಮ್ನವ್ರಿಗೆ ನಾನು 5 ರೂಪಾಯಿ ದಂಡ ಹಾಕ್ತಾ ಇದ್ದೀನಿ. ಯಾಕೆಂದರೆ ಪ್ರಚಾರಕ್ಕೆ ನಾವು 10 ಜನಕ್ಕೆ ಅವಕಾಶ ಕೊಟ್ಟಿದ್ದು, ಇವರು ಒಟ್ಟು 15 ಜನ ಇದ್ದಾರೆ. ಈಗ ಸಂಖ್ಯೆಯಲ್ಲಿ ಇವರು ಉಲ್ಲಂಘನೆ ಆಗಿರೋದ್ರಿಂದ ಈಗ 5 ರೂಪಾಯಿ ದಂಡ ಹಾಕ್ತಾರೆ. ನೀವು ಈಗ ವಾರ್ತಾ ಪ್ರಚಾರಕರಾಗಿರುವಂಥ ಕೃಷ್ಣ ಸರ್ ಪರವಾಗಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನೀವೀಗ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀರಿ. ನಿಮಗೆಲ್ಲರೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲರೂ ಗೆದ್ದು ಮರಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಪರಿಸರವನ್ನು ಕಾಪಾಡಬೇಕು.
ಮೊದಲು ನಾವು ಒಂದು 20 ಕಟ್ಟುಗಳನ್ನು ಮಾಡ್ಕೊಳ್ತೀವಿ. ಆಮೇಲೆ ನಿಮ್ಮ ಎದುರುಗಡೆನೆ ಓಟನ್ನ ಎಣಿಕೆ ಮಾಡ್ತೀವಿ. ಗೊತ್ತಾಯ್ತಾ? 3 ಓಟುಗಳಿದ್ರೆ ಆ ಒಂದು ಮತಪತ್ರ ಸಿದ್ಧವಾಗಿರುತ್ತೆ. ಆಮೇಲೆ ನೀವು ಹಾಕುವಾಗ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ತಪ್ಪು ಮಾಡಿರ್ತೀರಾ ಅಂತ. ನಾವು ಮುಂದೆ ಬನ್ನಿ, ಇಲ್ಲಿ ಇಷ್ಟೊಂದು ಜಾಗ ಇದೆ, ಅಲ್ಲೆಲ್ಲ ಹೋಗೋದಲ್ಲ. ಯಾರೋ ಒಬ್ಬರನ್ನ ಹೀಯಾಳ್ಸೋ ನಮ್ಮ ಶಾಲೆಯ ಮತದಾರರ ಸಂಖ್ಯೆ ಟೋಟಲ್ ಬಂದು 94. ಅದರಲ್ಲಿ 83 ಮತದಾರರು ತಮ್ಮ ಮತವನ್ನ ಚಲಾಯಿಸಿರ್ತಾರೆ. ಅದರಲ್ಲಿ ಗಂಡು ಮಕ್ಕಳ ಸಂಖ್ಯೆ ಬಂದು 53ಕ್ಕೆ 46 ಮತಗಳನ್ನು ಚಲಾಯಿಸಿ 86% ಮತದಾನವನ್ನು ಮಾಡಿರ್ತಾರೆ ಪುರುಷ ಮತದಾರರು. ಇನ್ನು ಮಹಿಳಾ ಮತದಾರರ ಸಂಖ್ಯೆ ಬಂದು 41. ಅದರಲ್ಲಿ 37 ಜನ ಮಹಿಳಾ ಮತದಾರರು ಮತದಾನವನ್ನು ಮಾಡಿರ್ತಾರೆ. ಒಟ್ಟು 90.2% ಮತದಾನ ನಡೆದಿರುತ್ತೆ. ಒಟ್ಟು ಅಂದರೆ ಅತ್ಯಧಿಕ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಯಶಸ್ಸನ್ನು ತಂದುಕೊಟ್ಟಿರೋದಕ್ಕೆ ತಮ್ಗೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಚುನಾವಣೆ 5 ವರ್ಷಕ್ಕೊಂದ್ಸರಿ ಬರೋದು. ಈಗ ಡಿಸೆಂಬರ್ ಕ್ಲೋಸ್ ಆಗುತ್ತೆ, ಜನವರಿ ಚುನಾವಣೆ ಬರುತ್ತೆ. ನಾವಿಲ್ಲಿ ಏನು ನೀವು ಮತ ಚಲಾಯಿಸಿದ್ರು ನಿಮ್ಮ ಹಿರಿಯರು ನಿಮ್ಮ ಪೋಷಕರು ಇದೇ ರೀತಿ ಮತ ಚಲಾಯಿಸುವಂಥದ್ದು, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಒಂದು 15 ದಿನ ಟೈಮ್ ಕೊಟ್ಟಿರ್ತಾರೆ, ಇಲ್ಲಿ ನಿಮಗೆ 3 ದಿನ ಟೈಮ್ ಕೊಟ್ಟಿದ್ರು. ನೀವೇನು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಅದೇ ರೀತಿ ನೀವು 18 ವರ್ಷ ತುಂಬಿ ಮತದಾರರಾದರೂ ಕೂಡ ನೀವು ಮೊದಲೇ ಗ್ರಾಮ ಪಂಚಾಯತ್ ಇದೇ ಥರ ಆಗುವಂಥದ್ದು. ಸೊ ಈ ZP TP LLE MP ಎಲೆಕ್ಷನ್ಗಳಿಗೆ ಮಿಷನನ್ನು ಸಿದ್ದರಾಜು ಅಗೈನ್ ವಿನಯ್ ಶ್ರೇಯಸ್ ನಾಯಕ್. ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕಿಯವರು ಶ್ರೀಲಕ್ಷ್ಮಿ ಮೇಡಮ್ ಅವರು ಬಹಳ ಆಸಕ್ತಿಯನ್ನು ವಹಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಮುಖ್ಯ ಶಿಕ್ಷಕರು ಚುನಾವಣಾ ಆಯುಕ್ತರಾಗಿ ಅಧಿಕಾರಿಯಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಈ ಚುನಾವಣೆಯ ಕರ್ತವ್ಯ 64 ಮತಗಳಿಂದ ಜಯಶಾಲಿಯಾಗಿದ್ದಾರೆ.